ಬಹುಶಃ ನಿಮ್ ಸಿಟ್ಟು ಗಿಲ್ಲಿಯವ್ರಿಗೆ ಗೊತ್ತಿತ್ತು ಅನ್ಸುತ್ತೆ ಸರ್ ಮನೆಯಲ್ಲಿ. ಯಾಕಂದ್ರೆ ಒಂದು ಲಾಸ್ಟ್ 2 weeks ಅಲ್ಲಿ ನಾಮಿನೇಷನ್ ಮಾಡುವಾಗ ಧ್ರುವಂತ್ ಅವ್ರು ನಿಮಗೊಂದು ಮಾತು ಹೇಳ್ಬಿಡ್ತಾರೆ, ಒಬ್ಬ ಸ್ಪೋರ್ಟ್ಸ್ ಪರ್ಸನ್ಗೆ ಅದಕ್ಕಿಂತ ಹರ್ಟ್ ಆಗೋ ವಿಚಾರ ಇನ್ನೊಂದಿರೋದಿಲ್ಲ. ಅವ್ರೇನಂತಾರೆ, ಇವರು ಶಿಸ್ತು ಅಂತ ಮಾತಾಡ್ತಾರೆ, ಡಿಸಿಪ್ಲಿನ್ ಅಂತ, ಬಟ್ ತುಂಬಾ ಎಣ್ಣೆ ಹಾಕ್ಬಿಟ್ಟು ಅಡಿಗೆ ಮಾಡ್ಬಿಡ್ತಾರೆ, ಡಯಟ್ ಅಂತ ಮಾತಾಡ್ತಾರೆ ಅಂತ. ನಂಗೆ ಗೊತ್ತಿಲ್ಲ ನೀವು ಅದನ್ನ ಹೆಂಗ್ ಅಕ್ಸೆಪ್ಟ್ ಮಾಡಿದ್ರಿ ಅಂತ. ಬಹುಶಃ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ರು ತುಂಬಾ ಹರ್ಟ್ ಆಗ್ಬಿಡ್ತಿತ್ತು ಅನ್ಸುತ್ತೆ. ಗಿಲ್ಲಿ ಅವಾಗ ನೀವಿಬ್ರು ಮಾತಾಡ್ಬೇಕಾದ್ರೆ ಗಿಲ್ಲಿ ಒಂದ್ ಮಾತು ಹೇಳ್ತಾರೆ ಧನುಷ್ಗೆ, ಹೋಗ ಅಣ್ಣನ್ ಹಿಡ್ಕೋ ಫಸ್ಟ್, ಅಣ್ಣಂಗ್ ಸಿಟ್ ಜಾಸ್ತಿ ಅಂತ ಹೇಳ್ಬಿಟ್ಟು. ಸೊ ಅಂದ್ರೆ ಧ್ರುವಂತ್ ಹೇಳಿದ್ ಹೇಗ್ ತಗೊಂಡ್ರಿ ಸರ್ ನೀವು? ಇಲ್ಲ, ನಂದು ಧ್ರುವಂತ್ ಕ್ಲಾಶ್ ಆಗತ್ತೆ. ಆಮೇಲೆ ಬಿಗ್ ಬಾಸ್ ಮನೇಲಿ ಇನ್ನೊಂದೇನಾಗತ್ತೆ ಅಂದ್ರೆ ಕ್ಯಾಮ್ರಾಸ್ ಇರುತ್ತೆ ಅಫ್ಕೋರ್ಸ್, ಅಂಡ್ ವಿ ನೀಡ್ ಟು, ಕೋಟಿ ಜನ ನೋಡ್ತಾ ಇರ್ತಾರೆ. ನಾವಲ್ಲಿ ಆ ಪೇಷನ್ಸ್ ನ ಕಂಟ್ರೋಲ್ ಮಾಡೋದೇ ಆಟ. ಇವಾಗ ಒಬ್ರು ಏನೋ ಹೇಳ್ತಾರೆ ಅಂತ ಅವರು ಮೋಸ್ಟ್ಲಿ ನನ್ನ ಡೌನ್ ಮಾಡಕ್ಕೆ ಹೇಳ್ತಾ ಇರ್ತಾರೆ. ಆ ಮನೆಯಲ್ಲಿ ನಾನು ಒಂದ್ ಕಲ್ತಿದ್ದೇನು ಅಂದ್ರೆ ನಮ್ಮ ವೀಕ್ ಪಾಯಿಂಟ್ ನ ಇಟ್ಕೊಂಡು ಅದ್ರ ಬಗ್ಗೆ ಟ್ರಿಗರ್ ಮಾಡ್ತಾರೆ. ಇವಾಗ ನಿಮ್ದೇನೋ ಒಂದು ವೀಕ್ ಪಾಯಿಂಟ್ ಇರುತ್ತೆ, ನಾ ಅದನ್ನೇ ನಿಮ್ಗೆ ಕೆದಕ್ತಾ ಇರ್ತೀನಿ, ನೀವು ಕೋಪದಲ್ಲಿ ಏನಾದ್ರು ತಪ್ಪು ಮಾಡ್ತೀರಾ, ಅಂಡ್ ಅದನ್ನೇ ಅವ್ರು ನನಗ್ ಟ್ರೈ ಮಾಡ್ತಾ ಇದ್ರು. ನನಗೆ ಬಿಗ್ ಬಾಸ್ ಮನೆ ಒಂದು 2-3 weeks ಅಲ್ಲೇ ಎಷ್ಟು ಕ್ಲಾರಿಟಿ ಸಿಕ್ಬಿಡ್ತು ಅಂದ್ರೆ ಒಬ್ಬೊಬ್ರ ಮೇಲೂ ಹೆಂಗ್ ಆಡ್ತಾರೆ, ಅವ್ರು ನನ್ಗೆ ಏನ್ ಟ್ರಿಗರ್ ಮಾಡ್ತಾರೆ, ಅದು ತುಂಬಾ ಕ್ಲಾರಿಟಿ ಸಿಗುತ್ತೆ ಅಲ್ಲಿ ಹೋದಾಗ. ಯಾಕೆಂದ್ರೆ ಅಲ್ಲಿ ಹೋದಾಗ ನಮ್ಗೆ ತಲೆಯಲ್ಲಿ ಬೇರೆ ಏನು ಬರಲ್ಲ, ಫೋನ್ ಇಲ್ಲ, ಔಟ್ಸೈಡ್ ವರ್ಡ್ ಗೊತ್ತಿಲ್ಲ. ಅಲ್ಲಿ ಎಷ್ಟು ಜನ ಇದಾರೋ ಅವ್ರನ್ನ ಸ್ಕ್ಯಾನ್ ಮಾಡ್ತಾ ಇರೋದು, ಅವ್ರ ಮೂವ್ಮೆಂಟ್ಸ್, ಅವ್ರು ಏನ್ ಮಾತಾಡ್ತಾರೆ, ಅವ್ರು ಏನ್ ಯೋಚನೆ ಮಾಡ್ತಾರೆ, ಮಲ್ಗುದು ಅದೇ, ನಿಂತು ಅಷ್ಟೇ, ಕೂತು ಅದೇ ಯೋಚನೆ. ಹಂಗಿದ್ದಾಗ ನಮ್ಗೆ ಗೊತ್ತಾಗತ್ತೆ ಅವ್ರು ಏನ್ ಹೇಳ್ತಾರೆ, ನಮ್ಗೆ ಏನು ಟ್ರಿಗರ್ ಆಗತ್ತೆ ನಮ್ಗೆ ಅಂತ. ಅಲ್ಲಿ ಆ ಪಾಯಿಂಟ್ ಅಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು.